ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಲೇಯರ್ಸ್ ಇನ್ ಲೈಫ್. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಾಗೆ ಇವತ್ತು ನಾನು ಸೋಲೋ ಟ್ರಿಪ್ ಹೋಗ್ತಿದ್ದೀನಿ ವಿತ್ ಸ್ಟ್ರೇಂಜರ್ಸ್, ಅಂದರೆ ಗೊತ್ತಿಲ್ಲದೆ ಇರೋರ ಜೊತೆ, ಒಂದು ಟ್ರಾವೆಲ್ ಟೀಮ್ ಜೊತೆ. ಸೊ ಎಲ್ಲರನ್ನೂ ಮೆಜೆಸ್ಟಿಕ್ಕಿಂದ ಪಿಕ್ ಮಾಡಿದ್ರು. ಸೊ ನಾವು 13 ಮೆಂಬರ್ಸ್ ಹೋಗಿದ್ವಿ. ಕೆಲವೊಬ್ಬರು ಸೋಲೋ ಬಂದಿದ್ದರು, ಕೆಲವೊಬ್ಬರು ಫ್ರೆಂಡ್ಸ್ ಜೊತೆ ಬಂದಿದ್ದರು. ಸೊ ಬಟ್ ಎಲ್ಲರೂ ಹೋಗ್ತಾ ಹೋಗ್ತಾ ಫ್ರೆಂಡ್ಸ್ ಆದರು. ಸೊ ಸ್ಟ್ರೇಂಜರ್ಸ್ ಥರ ಅನ್ನಿಸ್ಲಿಲ್ಲ, ಬೇಗನೆ ಕ್ಲೋಸ್ ಆದ್ವಿ. ಸೊ ಜರ್ನಿನ ಡ್ಯಾನ್ಸ್ ಸಾಂಗ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಮಧ್ಯೆ ಗಾಡಿ ನಿಲ್ಲಿಸಿದ್ವಿ ಟೀಗಂತ, ಬಟ್ ಅಷ್ಟರಲ್ಲಿ ಎಷ್ಟೊಂದು ಜನ ಮಲಗಿಬಿಟ್ಟಿದ್ರು. ಸೊ ಸ್ಟಾರ್ಟಿಂಗಲ್ಲಿ ಜೋಶ್ ಇದ್ದಿದ್ದು, ಸೊ ಕಂಟಿನ್ಯೂ ಆಗಲಿಲ್ಲ. ಸೊ ನಾವು ನಮ್ಮ ಡೆಸ್ಟಿನೇಷನ್ಗೆ ಬಂದ್ವಿ. ಅಂದರೆ ನಾವು ಇರಬೇಕಾಗಿದ್ದಿದ್ದು ರೆಸಾರ್ಟ್ ಹತ್ರ, ಉಳ್ಕೊಳ್ಬೇಕಾಗಿದ್ದಿದ್ದು ರೆಸಾರ್ಟ್ ಹತ್ರ ಬಂದ್ವಿ. ಸೊ ನೋಡಿ, ಈ ಥರ ಕಾಣಿಸ್ತಾ ಇತ್ತು ನೈಟ್ ವ್ಯೂ. ಸೊ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ಒಂದು ವಾಕ್ ಬಂದಿದ್ವಿ. ಸೊ ನೋಡಿ, ಈ ಥರ ಕಾಣಿಸ್ತಾ ಇತ್ತು ಬೆಳಗ್ಗೆ ಎದ್ದಾಗ ನಮ್ಮ ರೆಸಾರ್ಟ್ ವ್ಯೂ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾವು ಹೋಗಿದ್ದಿದ್ದು ಉತ್ತರ ಕರ್ನಾಟಕ ಹಂಪಿಗೆ. ಸೊ ಆ ಕಡೆ ತುಂಬ ಭತ್ತ ಬೆಳೆಯೋದ್ರಿಂದ ನಮ್ಮ ರೆಸಾರ್ಟ್ ಸುತ್ತಮುತ್ತ ಭತ್ತದ ಗದ್ದೆಗಳೇ ಇದ್ದವು. ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಷ್ಟು ಖುಷಿ ಆಗ್ತಿತ್ತು ಆ ಗ್ರೀನರಿ ನೋಡೋದಕ್ಕೆ ಅಂದರೆ, ಇದು ಕೇರಳನ ಅಥವಾ ಕರ್ನಾಟಕನ ಅನ್ನೋಂಥ ಕನ್ಫ್ಯೂಸ್ ಆಗೋ ಅಷ್ಟು ಭತ್ತದ ಗದ್ದೆಗಳು. ನಾನು ಉತ್ತರ ಕರ್ನಾಟಕಕ್ಕೆ ಯಾವತ್ತೂ ಟ್ರಾವೆಲ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇದು ಫಸ್ಟ್ ಟೈಮ್ ನಾನು ಉತ್ತರ ಕರ್ನಾಟಕನ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಏನು ಅಂದರೆ, ಈಗ ಹೇಳ್ತಾರೆ ಉತ್ತರ ಕರ್ನಾಟಕ ಹಾಗೆ ಹೀಗೆ ಬಿಸಿಲಿರುತ್ತೆ, ಅದು ಹೌದು, ಬಿಸಿಲು ತುಂಬ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ವೆದರ್, ನೇಚರ್, ಆ ಗ್ರೀನರಿ, ಆ ಭತ್ತದ ಗದ್ದೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ನಾವು ಉಳ್ಕೊಂಡಿದ್ದಿದ್ದು ರೆಸಾರ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಇಲ್ಲೆಲ್ಲ ವೀಡಿಯೋಸ್ ಆ್ಯಡ್ ಮಾಡಿದ್ದೀನಿ, ನೀವೇ ನೋಡ್ತಿರ್ಬೋದು. ಸೊ ಅಲ್ಲೆಲ್ಲ ವಾಕ್ ಮುಗಿಸ್ಕೊಂಡು ನಾವು ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟಿಗೆ ಬಂದ್ವಿ. ಸೊ ನೋಡಿ, ಇವರೆಲ್ಲ ನನ್ನ ಜೊತೆ ಟ್ರಾವೆಲ್ ಮಾಡ್ತಿರೋರು. ಸೊ ನನ್ನ ಆಡ್ಕೋತಾ ಇದ್ರು, ವ್ಲಾಗ್ ಈ ಥರ ಮಾಡಿ ಅಂತ ಎಲ್ಲ. ಸೊ ಅವ್ರ ಜೊತೆ ಎಲ್ಲ ಎಂಜಾಯ್ ಮಾಡಿಕೊಂಡು ಹೊರಟ್ವಿ. ನಾವು ಅವತ್ತು ಡೇ ಏನೇನು ಪ್ಲ್ಯಾನ್ ಆಗಿತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕಿತ್ತು. ಬಿಕಾಸ್ ನಾವು ಬಂದಿದ್ದು 2 ಡೇಸ್ಗೆ. ಸೊ ವೀಕೆಂಡ್ ಇರೋದ್ರಿಂದ ವೀಕೆಂಡ್ ಸ್ವಲ್ಪ ರಿಲೀಫ್ ಆಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ವರ್ಕ್ ಮಾಡ್ತಿರೋರೇ ಬಂದಿದ್ದರು. ಸೊ ಎಲ್ಲರೂ ಫೋಟೋಸ್ ತೊಗೊಂಡು, ನಾನು ನೋಡಿ, ಇದು ಬ್ರೇಕ್ಫಾಸ್ಟ್ ಏರಿಯಾ ತುಂಬ ಸಿಂಪಲ್ಲಾಗಿ ಅರೇಂಜ್ ಮಾಡಿದ್ದಾರೆ. ಸೊ ಕೆಳಗಡೆ ಕೂತ್ಕೊಳ್ಳೋ ಥರ. ಆ ರೆಸಾರ್ಟ್ ಲಕ್ಸುರಿ ಥರ ಅಲ್ಲ, ಬಟ್ ಕಾಮಾಗಿ ಪೀಸ್ಫುಲ್ಲಾಗಿ ಇತ್ತು ರೆಸಾರ್ಟ್. ಏನು ಗದ್ದೆಗಳ ಮಧ್ಯದಲ್ಲಿ, ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿರೋದ್ರಿಂದ ತುಂಬ ಕಾಮಾಗಿ ಫೀಲ್ ಆಗ್ತಿತ್ತು. ಸೊ ಅಲ್ಲಿಂದ ನಮ್ಮ ವೆಹಿಕಲ್ ಹತ್ತಿ ನಾವು ನಮ್ಮ ಡೆಸ್ಟಿನೇಷನ್ ಕಡೆ ಹೊರಟ್ವಿ. ಅಂದರೆ ಇವತ್ತು ಕವರ್ ಮಾಡಬೇಕಾಗಿರೋ ಪ್ಲೇಸಸ್ ಕಡೆ ಹೊರಟ್ವಿ. ಫಸ್ಟ್ ಪಾಯಿಂಟ್ ಇದ್ದಿದ್ದು ನಮಗೆ ಒಂದು ಟ್ರೆಕ್ಕಿಂಗ್ ಪಾಯಿಂಟ್ ಹಿರೇಬೆಣಕಲ್ ಅಂತ. ಸೊ ಆ ಟ್ರೆಕ್ಕಿಂಗ್ ಇವರೇ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಿರೋದು ಟ್ರೆಕ್ಕಿಂಗ್ ಟೀಮ್ಗಳ ಜೊತೆ. ನಾವು ಹೋಗಿದ್ದು ಜಲಪರ್ವ ಅನ್ನೋ ಟೀಮ್ ಜೊತೆ. ಇಟ್ಸ್ ವೆರಿ ನೈಸ್. ಇಲ್ಲಿ ಹೋಗ್ತಿರೋರೆ ಟೀಮ್ ಗೈಡ್ ತುಷಾರ್ ಅಂತ. ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು, ಮೇಂಟೈನ್ ಮಾಡಿದ್ರು ಟೀಮ್ನ. ಸೊ ನಾವು ಅದರ ಹಿಸ್ಟ್ರಿ ಎಲ್ಲ ತಿಳ್ಕೊಂಡು, ಅಲ್ಲಿ ಒಬ್ಬರು ಗೈಡ್ ಇದ್ದರು. ಸೊ ಅವ್ರನ್ನ ಕರ್ಕೊಂಡು ಟ್ರೆಕ್ಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು ಬೆಳಗ್ಗೆನೇ ಬೇಗನೆ ಹೊರಡಬೇಕಿತ್ತು, ಬಟ್ ಬಿಸಿಲು ಇದ್ದಿದ್ದರಿಂದ ಹತ್ತೋಕ್ಕೆ ತುಂಬ ಕಷ್ಟ ಅನಿಸ್ತಾ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ವಿ ಹ್ಯಾವ್ ಟು. ಇದೆಲ್ಲ ಟ್ರಾವೆಲ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂದರೆ ನಾವು ಮಾಡಲೇಬೇಕು. ಸೊ ನೋಡಿ, ಎಲ್ರಿಗೂ ಸುಸ್ತಾಗಿಬಿಟ್ಟಿತ್ತು. ಇಟ್ಸ್ ನಾಟ್ ಬೆಟ್ಟ ಹತ್ತಬೇಕು, ಆ ಥರ ಗುಟ್ಟೆ ಥರ. ಸೊ ಕರೆಕ್ಟ್ ರೋಡ್ ವೇಸ್ ಪಾತ್ಸ್ ಇಲ್ಲದೆ ಇರೋದ್ರಿಂದ ಸುಸ್ತಾಗ್ತಿತ್ತು. ಸೊ ಇಲ್ಲಿ ಒಂದು ಪಾಯಿಂಟಿಗೆ ಬಂದೆಲ್ಲ ಕೂತ್ಕೊಂಡ್ವಿ. ಈ ಥರ ವ್ಯೂ ಕಾಣಿಸ್ತಾ ಇತ್ತು ನೋಡಿ. ಎಲ್ಲರೂ ಅಷ್ಟೇ ಸುಸ್ತಾಗಿಬಿಟ್ಟಿದ್ವಿ, ಬಿಕಾಸ್ ಬಿಸಿಲು ಅಷ್ಟಿತ್ತು. ಸೊ ಎಲ್ಲ ಇಲ್ಲಿ ಮಾತಾಡಿಕೊಂಡು ವಿಡಿಯೋಸ್ ಮಾಡಿಕೊಂಡು ಕೂತಿದ್ವಿ. ಸೊ ಅಗೈನ್ ನಮ್ಮ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿ ಮೇಯ್ನ್ ಪಾಯಿಂಟ್ಗೆ ಹೋದ್ವಿ. ಸೊ ಇದು ಹಿರೇಬೆಣಕಲ್ ಅಂತ, ಹಾಗೆ ಮೌರ್ಯರ ಗುಡ್ಡ ಅಂತ ಏನೋ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಅದರ ಹಿಂದಿನ ಕತೆ ಕೂಡ. ಅಲ್ಲಿ ಏನೋ ಜನಗಳನ್ನ ತಂದು, ಕುಬ್ಜರನ್ನು ತಂದು ಅಲ್ಲಿ ಕೂಡಾಕ್ತಿದ್ರು ಅಂತ. ಅಲ್ಲಿ ಸಣ್ಣ ಸಣ್ಣ ಮಂಟಪಗಳ ಥರ ಇದೆ. ಅದು ನಾನು ವಿಡಿಯೋ ಕವರ್ ಮಾಡಿಲ್ಲ, ಅಲ್ಲಿ ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಅಲ್ಲೊಂದು ಲೇಕ್ ಥರ ಇತ್ತು, ಅಲ್ಲಿ ತುಂಬ ಕಮಲದ ಹೂವು ಇದ್ವು. ನೋಡೋ, ಇಲ್ಲಿ ಇದೆ, ಮಂಟಪಗಳಿದ್ದಾವೆ. ಸೊ ಅಲ್ಲೆಲ್ಲ ಅದು ಹಿಸ್ಟ್ರಿ ಹೇಳ್ತಾಯಿದ್ರು ಅವ್ರ ಗೈಡು. ಸೊ ಅಲ್ಲೆಲ್ಲ ವೀಡಿಯೋಸ್ ತೊಗೊಂಡು, ಫೋಟೋಸ್ ತೊಗೊಂಡು, ಸೊ ನಾವು ನಮ್ಮ
ಬ್ಯಾಕ್ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ತುಂಬ ಚೆನ್ನಾಗಿತ್ತು. ಅಲ್ಲಿ ಹೋಗಬೇಕಾದ್ರೆ ಅಲ್ಲೇ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಬೇಗ ಬೇಗ ಇಳಿದು ಬಿಡೋಣ ಬೆಟ್ಟ ಅಂತ ಹೇಳ್ಬಿಟ್ಟು ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿ ನಾವು ಮತ್ತೆ ಅಲ್ಲಿಂದ ಹೊರಟು ಅಷ್ಟರಲ್ಲಾಗಲೇ ಹಸಿವಾಗ್ಬಿಟ್ಟಿತ್ತು. ಸೊ ಊಟ ಮಾಡೋಣ ಅಂದ್ಕೊಂಡು ಯಾವುದಾದ್ರೂ ರೆಸ್ಟೋರೆಂಟ್ ಸಿಗುತ್ತಾ ಅಂತ ಟೌನಲ್ಲೆಲ್ಲ ನೋಡ್ತಾ ಇದ್ವಿ. ಬಟ್ ಯಾವುದಾದ್ರೂ ಸಿಂಪಲ್ ರೆಸ್ಟೋರೆಂಟಿಗೆ ಹೋಗೋಣ, ಲೈಕ್ ಉತ್ತರ ಕರ್ನಾಟಕದ ಫುಡ್ನ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಚಿಕ್ಕ ಖಾನಾವಳಿ ಹೋಟೆಲ್ಗೆ ಬಂದ್ವಿ. ಊಟ ಮಾತ್ರ ತುಂಬ ತುಂಬ ಚೆನ್ನಾಗಿತ್ತು. ರೊಟ್ಟಿ ಊಟ ಅಂಥ 5 ಸ್ಟಾರ್ ಹೋಟೆಲ್ ಏನಲ್ಲ, ಬಟ್ ರೊಟ್ಟಿ ಊಟ ಒಬ್ಬಟ್ಟು ಎಲ್ಲ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಅಲ್ಲಿ ಊಟ ಮಾಡಿಕೊಂಡು ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋದ್ವಿ. ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಕೊರ್ಯಾಕಲ್ ರೈಡ್ ಮತ್ತು ಕ್ಲಿಫಿಂಗ್ ಮಾಡಬೇಕು ಅಂತ ಹೊರಟಿದ್ದು. ಬಾಣಸವಾಡಿ ಲೇಕ್ ಅಂತ ಏನೋ. ಸೊ ಅದು ಹಂಪಿ ಹತ್ರನೇ ಬರುತ್ತೆ. ಸೊ ನೋಡಿ, ಇದು ತುಂಬಾ ಚೆನ್ನಾಗಿತ್ತು. ವ್ಯೂ ಎಲ್ಲ ತುಂಬಾ ನೀರು ಎಲ್ಲಿ ನೋಡಿದ್ರು. ಉತ್ತರ ಕರ್ನಾಟಕದವ್ರು ತುಂಬ ಪುಣ್ಯವಂತರು. ಸೊ ನೀರಿಗೆ ಯಾವ ಕೊರತೆನೂ ಇಲ್ಲ. ಸೊ ನಾವು ಕೊರ್ಯಾಕಲ್ ರೈಡ್ ಹೋದ್ವಿ. ಕೊರ್ಯಾಕಲ್ ರೈಡ್ ತುಂಬ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಸೊ ಕ್ಲಿಫಿಂಗ್ ಮಾಡಬೇಕು ಅಂತ ನಾನು ಅಂದ್ಕೊಂಡು ಹೋಗಿದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಭಯ ಆಗೋಯಿತು. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಮಾಡ್ತಾಯಿದ್ರು ನೋಡಿ. ಬಟ್ ಅವರಿಗೂ ಭಯ ಆಗ್ತಿತ್ತು. ಬಟ್ ಕೆಲವರು ಧೈರ್ಯ ಮಾಡಿ ಮಾಡಿಬಿಟ್ರು. ಅದು ಪ್ಲೇಸ್ ತುಂಬಾ ಅಷ್ಟು ಹೈಟ್ ಇರಲಿಲ್ಲ, ಬಟ್ ಆದರೂ ಭಯ ಆಗ್ತಿತ್ತು. ನಾನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಅಲ್ಲೇ ನಾವು ರಿಟರ್ನ್ ಬರುವಾಗ ಸನ್ಸೆಟ್ ಆಗ್ತಾಯಿತ್ತು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಪ್ಲೇಸ್ ನೋಡಿ. ಕೊರ್ಯಾಕಲ್ ಮುಗಿಸ್ಕೊಂಡು ಬರಬೇಕಾದ್ರೆ ಸನ್ಸೆಟ್ ಆಗ್ತಿರೋದ್ರಿಂದ ಸೊ ನಾನು ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಸೊ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲೆಲ್ಲ ಮಾತಾಡಿಕೊಂಡು ಸುಸ್ತಾಗಿತ್ತು. ಅಲ್ಲಿ ಚಾಟ್ಸ್ ಎಲ್ಲ ಇಟ್ಕೊಂಡಿದ್ರು, ಅದೆಲ್ಲ ತಿಂದ್ಕೊಂಡು ನಾವು ಅಲ್ಲಿಂದ ನೆಕ್ಸ್ಟ್ ಹೋಗಬೇಕಿದ್ದಿದ್ದು ಅಂಜನಾದ್ರಿ ಹಿಲ್ಸ್ಗೆ. ಅಲ್ಲಿ ಸನ್ಸೆಟ್ ನೋಡೋಣ ಅಂತ ಪ್ಲ್ಯಾನ್ ಆಗಿತ್ತು. ಬಟ್ ನಾವಲ್ಲಿ ಹೋಗೋ ಅಷ್ಟರಲ್ಲಿ ಇಲ್ಲೇ ಟೈಮ್ ಆಗೋಗ್ಬಿಟ್ಟಿತ್ತು. ಅಲ್ಲಿ ಸನ್ಸೆಟ್ ನೋಡೋಕ್ಕಾಗಲಿಲ್ಲ. ಬಟ್ ಟ್ರೈ ಮಾಡೋಣ ಅಂತ ಹೋದ್ವಿ. ಸೊ ನಾವಲ್ಲಿ ಹೋಗೋ ಅಷ್ಟರಲ್ಲಿ ಅಲ್ಲೇ 5:36 ಆಗಿತ್ತು. ಅದು 500 ಸ್ಟೆಪ್ಸ್ ಏನೋ ಇದೆ. ಬಟ್ ನಾವು 20 to 30 ಮಿನಿಟ್ಸಲ್ಲಿ 500 ಸ್ಟೆಪ್ಸ್ ಹತ್ತಿದ್ವಿ. ಬಿಕಾಸ್ ಸನ್ಸೆಟ್ ನೋಡೋಣ ಅಂತ ನೋಡಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾನು ಎಷ್ಟೊಂದು ದಿನದಿಂದ ಅನ್ಕೋತಿದ್ದೆ ಇಲ್ಲಿಗೆ ಹೋಗಬೇಕು ಅಂತ. ಬಟ್ ಫೈನಲಿ ಅದಾಯಿತು. ಸೊ ನಾವು ಬೆಟ್ಟ ಹತ್ತೋ ಅಷ್ಟರಲ್ಲಿ ಕತ್ತಲೆ ಆಗೋಯಿತು. ಬಟ್ ದರ್ಶನ ಆಯಿತು. ಸೊ ನೋಡಿ, ನೈಟ್ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ತುಂಬ ಕೋತಿಗಳಿದ್ವು ಅಲ್ಲಿ. ಸೊ ಕತ್ತಲೆ ಆದಂಗೆ ಅಲ್ಲಿ ಕೋತಿಗಳು ಬಿಡಲ್ಲ, ಕಾಟ ಕೊಡ್ತವೆ ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ಬೇಗ ಬೇಗ ದರ್ಶನ ಮುಗಿಸ್ಕೊಳ್ಳಿ ಅಂತ ಅಲ್ಲಿ ಎಲ್ಲ ನೋಡಿಕೊಂಡು ಕತ್ತಲೆ ಆಗಿತ್ತಲ್ವ. ಸೊ ಇಳಿಯೋಕ್ಕೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಬೆಟ್ಟ ಇಳಿದು ಅಲ್ಲೆಲ್ಲ ಶಾಪಿಂಗ್ ಎಲ್ಲ ಅಂಗಡಿಗಳಿತ್ತು. ನೋಡಿಕೊಂಡು ನಾವು ರೆಸಾರ್ಟಿಗೆ ವಾಪಸ್ ಆದ್ವಿ. ಸೊ ರೆಸಾರ್ಟಲ್ಲಿ ಕೂಡ ಪವರ್ ಕಟ್ ಆಗಿಬಿಟ್ಟಿತ್ತು. ಸೊ ಆ ಟೈಮಲ್ಲೇ ಊಟ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಪ್ಲ್ಯಾನ್ ಇದ್ದಿದ್ದು ಫೈರ್ ಕ್ಯಾಂಪ್ ಆಗಬೇಕು ಅಂತ. ಸೊ ಮತ್ತು ದೀಪಾವಳಿ ಸೆಲೆಬ್ರೇಷನ್ ಮಾಡೋಣ ಅಂತ ಪಟಾಕಿ ಎಲ್ಲ ತೊಗೊಂಡು ಬಂದಿದ್ದರು ನಮ್ಮ ಟ್ರೆಕ್ ಲೀಡ್. ತುಂಬ ಸಪೋರ್ಟಿವ್ ಆಗಿದ್ದರು. ಸೊ ಎಲ್ಲರೂ ಖುಷಿಯಾಗಿ ದೀಪಾವಳಿ ಸೆಲೆಬ್ರೇಟ್ ಮಾಡಿ ಕೂತ್ಕೊಂಡು ನಮ್ಮ ಎಕ್ಸ್ಪೀರಿಯೆನ್ಸ್ನೆಲ್ಲ ಮಾತಾಡಿ ಇದೊಂಥರ ನೈಸ್ ಎಕ್ಸ್ಪೀರಿಯೆನ್ಸ್. ಆವತ್ತಿನ ದಿನನ ಅಲ್ಲಿಗೆ ಎಂಡ್ ಮಾಡಿದ್ವಿ.